ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಗರದಲ್ಲಿ ಅನೇಕ ಬಸ್ಗಳು ಓಡ್ತಾ ಇಲ್ಲ ಅನ್ನೋದು ಆರೋಪ ಕೂಡ ಈಗ ಇವತ್ತು 25 ಕೊಟ್ಟಾರಲ್ರಿ, 27ರಾಗ 2 ಸಿಂದಗಿ ಕೊಟ್ಟಾರ, 25 ಇಡೀ ಜಿಲ್ಲೆಯಲ್ಲಿ ಹೈಯೆಸ್ಟ್ ನಮಗೆ ಕೊಟ್ಟಾರ ವಿಜಯಪುರ ಸಿಟಿಗೆ. ಹೀಗಾಗಿ ನಗರದ ಏನು ಒಂದು ಇದು ಐತಲ್ಲ ಸಾರಿಗೆ ವ್ಯವಸ್ಥೆ, ಇದನ್ನು ಸದೃಢಗೊಳಿಸ್ಬೇಕಂತೇಳಿ ಸರ್ಕಾರ ಹಿಂದಿನ ಸರ್ಕಾರ ಕೊಟ್ಟಿದ್ದು, ಈಗಿನವರು ಕಂಟಿನ್ಯೂಷನ್ ಇದೆ. ಆದ್ರೆ ಇದೇ ನಮ್ಮ ಕಲ್ಯಾಣ ಕರ್ನಾಟಕದಾಗ ಏನು ಸೇರಿದಲ್ಲ ನಮ್ಮ ಬಿಜಾಪುರ ಡಿವಿಷನ್ನು, ಅದಕ್ಕೆ ಸಿಗೋ ಯಾವ ಸೌಲಭ್ಯ ಸಿಗ್ತಾ ಇಲ್ಲ. ಈಗ ಅದೇ ಮಂತ್ರಿಗಳಿಗೆ ನಾವು ವಿನಂತಿ ಮಾಡ್ಕೊಂಡಿವಿ, ನಮಗೇನು ಜನರಲ್ ಫಂಡ್ ಇರ್ತದೆ, KKRDಗಳು ಕೊಡ್ಲಿಕ್ಕೆ ಬರಲಿಕ್ಕಿಲ್ಲ, ಜನರಲ್ ಫಂಡ್ನಾಗ ಹೆಚ್ಚಿನ ಶೇರು ನಮ್ಗೆ ಕೊಡ್ಬೇಕಂತೇಳಿ ನಾವು ವಿನಂತಿ ಮಾಡ್ಕೊಂಡಿವಿ. ಸರ್, ಈಗ KSRTC ನೌಕರಿಗೆ ಅನೇಕ ಬೇಡಿಕೆ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾನೆ ಇದ್ರು. ಅವ್ರು ಕೊಡ್ತೀವಿ ಅಂತೇಳಿ ಮುಗಿ ತುಪ್ಪ ಹಚ್ತಾನೆ ಇದ್ದಾರೆ. ಆದರೆ ಇದುವರೆಗೂ ಕೊಡ್ತಾನೂ ಇಲ್ಲ. ಅವ್ರಿಗೆ ಪ್ರತಿಭಟನೆ ಮಾಡೋಕ್ಕೂ ಮುಂದಾದರೂ ಕೂಡ ಅದಕ್ಕೂ ಕೂಡ ಕಡಿವಾಣ ಹಾಕುವಂಥ ಕೆಲಸ ನಡೀತಾ ಇದೆ. ಈ ನಿಟ್ಟಿನಲ್ಲಿ KSRTC ನೌಕರರ ಪರದಾಟ ಇದುವರೆಗೂ ಕೂಡ ತಪ್ಪಿಲ್ಲ. ಆಮೇಲೆ ಅವ್ರು ಹೇಳ್ದೇ ಈ ಬಾರಿ ಮುಷ್ಕರ ಮಾಡಬೇಕು, ಬಂದ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಚಿಂತನೆ ಕೂಡ ನಡೆಸಿದ್ದಾರೆ. ನೋಡಿ, ಈಗಾಗಲೇ ಏನು ಸರ್ಕಾರ ಹಿಂದಿದ್ದು ಸರ್ಕಾರನೂ ಮಾಡಲಿಲ್ಲ, ಅವರು ತಪ್ಪು ಮಾಡಿದ್ರಿಂದ ಅನೇಕ ನಮ್ಮ ಸಾರಿಗೆ ಸಂಸ್ಥೆಯ ನೌಕರರನ್ನು ಡಿಸ್ಮಿಸ್ ಮಾಡಿದ್ರು, ಸಸ್ಪೆಂಡ್ ಮಾಡಿದ್ರು. ಆವಾಗ ನಾನೇ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದೆ, ರಾಮುಲು ಇದ್ದರು. ಅವಾಗ ಹೇಳಿದೆ, ಇಲ್ಲ ನಾವು ಹಂತವಾಗಿ ತಗೋತೀವಿ, ಯಾವುದೇ ಒಂದು ಇದರಿಂದ ಅವರು ಎಷ್ಟೋ ವರ್ಷಗಳ ಬೇಡಿಕೆ ಏನಿದೆ ಕನಿಷ್ಠ ಅದನ್ನು ಏನು ಅವರ ಇದನ್ನು ಇವತ್ತು ಕರೆದು ಮಾತಾಡಿ ಇಷ್ಟಾಗ್ತದೆ, ಈಗ ಇಷ್ಟು ಕೊಡ್ತೀವಿ, ಇನ್ನೊಂದು 3 ತಿಂಗಳು ಬಿಟ್ಟು ಇಷ್ಟು ಕೊಡ್ತೀವಿ, ಸರ್ಕಾರ ದಿವಾಳಿ ಆಗಿದೆ ಅಂತ ಅದವ್ರು ಹೇಳಬೇಕು. ಯಾಕಂದ್ರೆ ಏನು ಬರೀ ಅಕ್ಕಿ ತಿಂದಿರ್ತಾರೆ, ಪುಕ್ಕಟ್ ಅಡ್ಡಾಡತ್ತಾರ, ಅದರಿಂದ ಉದ್ಧಾರ ರಾಜ್ಯ ಆಗೋದಿಲ್ಲ. ಯಾಕಂದ್ರೆ ಇವತ್ತು ಸರ್ಕಾರಿ ನೌಕರರಾಗಲಿ ಸಾರಿಗೆ ಸಂಸ್ಥೆದಾಗಲಿ ಎಲ್ಲನೂ ಸಮಾನ ವೇತನ ಆಗಬೇಕು ಅನ್ನೋಂಥದ್ದು ಮಾಡಬೇಕು. ಯಾಕಂದ್ರೆ ಇವರು ದುಡಿತಾರೆ, ಇವರು ಎಷ್ಟು ರಿಸ್ಕ್ ಇರ್ತೈತೆ ಒಬ್ಬ ಡ್ರೈವರ್ಗೆ, ಎಷ್ಟು ಇದನ್ನು ಹಗಲು ರಾತ್ರಿ ಕೆಲಸ ಮಾಡೋರ್ಗು ಅವರು ಏನು ಬೇಡಿಕೆ ಅದನ್ನು ಈಡೇರಿಸ್ಬೇಕು. ಅದ್ರ ಜೊತೆಗೆ ಇವತ್ತೇನು ಇನ್ನೂ 2,88,000 ಸರ್ಕಾರಿ ಹುದ್ದೆಗಳು ಖಾಲಿ ಅದಾವೆ. ಆ ರೀತಿ ನಿರುದ್ಯೋಗ ಸಮಸ್ಯೆನ ಕಡಿಮೆ ಮಾಡೋದ್ರಿಂದ ಬಡತನ ಹೋಗ್ತದೆ. ಬರೀ 10 kg ಅಕ್ಕಿ ಕೊಡೋದ್ರಿಂದ ಬಡತನ ಹೋಗೋದಿಲ್ಲ. ಅವ್ರಿಗೆ ಒಂದು ಕುಟುಂಬಕ್ಕೆ ಒಬ್ಬ ಆಧಾರ ಅದಂದರೆ ಸುಮಾರು 2,88,000 ಮಕ್ಕಳು ಉದ್ಯೋಗ ಸೇರಿದ್ರೆ 2,88,000 ಏನು BPL ತಳಗದಾರ, ಕಡು ಬಡವರು ಅದಾರ, ಅವರೆಲ್ಲ ಮಧ್ಯಮ ವರ್ಗ ಬರ್ತಾರೆ. ಅವ್ರಿಗೆ ಅಕ್ಕಿ ಸರ್ಕಾರ ಕೊಡಬೇಕಾಗಿಲ್ಲ, ಯಾವ ಸೌಲಭ್ಯ. ಅವ್ರು 30,000-40,000 ಸಹಜ ಒಂದು ಸಾಮಾನ್ಯ ಒಬ್ಬ ಏನು ಡಿ ಗ್ರೂಪ್ನವನಂದ್ರೆ ಒಂದು 25,000-30,000 ರೂಪಾಯಿ ಬೀಳ್ತದೆ, ಅವ್ರ ಜೀವನ ನಡೀತದೆ. ಅದನ್ನು ಬಿಟ್ಟು ಬರೀ ಇದನ್ನೇ ಕೊಡೋದ್ರಿಂದ ಏನೂ ಲಾಭ ಇಲ್ಲ. ಸುಮಾರು 1 ಲಕ್ಷ ಕೋಟಿ ತನಕ ಈಗ ಹಾಕ್ಯಾರ. ಅದೇ 1 ಲಕ್ಷ ಕೋಟಿ ಪಗಾರ ಕೊಟ್ಟಿದ್ರೆ 2,80,000 ಜನ ದುಡಿತಿದ್ರು. ದುಡಿಯೋ ಕೈಗೆ ಕೆಲಸ ಕೊಡಬೇಕಾಗಿದೆ. ಅದು ಈ ಸಾರಿಗೆ ಸಂಸ್ಥೆಯಲ್ಲಿನೂ ಕೊಡಬೇಕು. ಸಾರಿಗೆ ಸಂಸ್ಥೆ ಏನು ಕರ್ಮಚಾರಿಗಳದಾರ ಅವರ ಬೇಡಿಕೆಯನ್ನು ಸರ್ಕಾರ ತಕ್ಷಣ ಸ್ಪಂದನೆ ಮಾಡಬೇಕು. ಅವ್ರ ಮ್ಯಾಗೆ ದಬಾವ್ ಮಾಡಿ ನಿಮ್ಗೆ ಎಸ್ಮಾ ಜಾರಿ ಮಾಡ್ತೀವಿ, ನಿಮ್ಮನ್ನು ಡಿಸ್ಮಿಸ್ ಮಾಡ್ತೀವಿ, ನಮ್ಮ ಸರ್ಕಾರ ಇದ್ದಾಗ ಮಾಡಿದ್ರು. ಅವಾಗ ನಾನೇ ಪ್ರತಿಭಟನೆ ಮಾಡಿದ್ವಿ ವಿಧಾನಸಭೆ. ಇಲ್ಲಾಂದ್ರೆ ಅವ್ರನ್ನೆಲ್ಲ ಅವರೆಲ್ಲ ಕುಟುಂಬಗಳು ರಸ್ತೆಗೆ ಬರ್ತಿದ್ದು, ಕಣ್ಣೀರು ಆಗ್ತಿದ್ದು ಹೆಣ್ಮಕ್ಳದು. ಅದಕ್ಕೆ ಆ ರೀತಿ ಏನೋ ನಿಮ್ಮ ಕೈಯಾಗೊಂದು ಬಲ ಇದೆ, ಅದೊಂದೇನೋ ಒಂದು ಎಸ್ಮಾ ಅನ್ನೋವಂಥದ್ದು ಒಂದು ಏನು ಅದಲ್ಲ, ಯಾವಾಗ ಉಪಯೋಗ ಮಾಡಬೇಕು, ದೇಶದ ಎಮರ್ಜೆನ್ಸಿ ಇದ್ದಾಗ, ದೇಶ ಏನು ಹೊರಗಿನದಿಂದ ಯುದ್ಧ ನಡೆದಾಗ ಅಂಥ ಸಂದರ್ಭದಾಗ ಅಟ್ಟೆ ಯೂಸ್ ಮಾಡೋದು. ಇವರು ಎಲ್ಲದಕ್ಕೂ ಅನಿಸೋದು ನೌಕರದಾರನ್ನ, ಇದು ಸರಿಯಲ್ಲ, ಇದು ಸುಧಾರಣೆ ಮಾಡಬೇಕು ಅಂತೇಳಿ ಈಗ ನಾವು ಮಾನ್ಯ ಸಾರಿಗೆ ಸಚಿವರಿಗೆ ವಿನಂತಿ ಮಾಡ್ಕೊಂಡಿವಿ. ಇನ್ನೂ ನಮ್ಮ KKRDB ಒಳಗೆ ನಮಗೇನು ಬರಬೇಕು, ಆ ಪಾಲು ಬರಲಾಗತ್ತೆ. ಹೆಚ್ಚಿನ ಅನುದಾನ ಬಿಜಾಪುರ ಜಿಲ್ಲೆ ಕೊಡಬೇಕು, ಹೊಸ ಬಸ್ಸುಗಳು ಕೊಡಬೇಕು, ಹಳಿ ಬಸ್ಸು ಲಿಲಾವ್ ಮಾಡ್ಬೇಕಂತ ಕೇಳ್ಕೊತೀನಿ. ಈಗ ರಾಮಲಿಂಗಾರೆಡ್ಡಿ